ಭಕ್ತಿಯಲ್ಲಿ ಶಕ್ತಿಯನ್ನ ಕಂಡ ಪುಣ್ಯಭೂಮಿ ಭಾರತದ ಪರಮ ಪವಿತ್ರ ಪುಣ್ಯಕ್ಷೇತ್ರಗಳಲ್ಲಿ ಒಂದು. ಯುಗ ಯುಗಾಂತರಗಳಲ್ಲಿ ಲೋಕ ಕಲ್ಯಾಣಕ್ಕಾಗಿ ವಿವಿಧ ಅವತಾರಗಳನ್ನೆತ್ತಿ ಕಲಿಯುಗದಲ್ಲಿ 3.5 ಶತಮಾನಗಳ ಹಿಂದೆ ಜ್ಞಾನವಾಹಿನಿ ಪುಣ್ಯಪ್ರದಾಯಿನಿ ತುಂಗಾ ನದಿಯ ತಟದಲ್ಲಿ ಜಗನ್ಮಾತೆ ಮಂಚಾಲಮ್ಮ ನೆಲೆಯಾದ ಮಂಚಾಲೆಯ ಪವಿತ್ರ ನೆಲದಲ್ಲಿ ಸಶರೀರರಾಗಿ ಬೃಂದಾವನಾಧೀಶರಾಗಿ ಲಕ್ಷಾಂತರ ಭಕ್ತರ ಬದುಕಿನ ಸಂಕಷ್ಟಗಳನ್ನು ಪರಿಹರಿಸುತ್ತಿರುವ ಭಕ್ತಕೋಟಿಯ ಹೃದಯ ಸಿಂಹಾಸನದ ದೇವೇಂದ್ರ ಗುರು ರಾಘವೇಂದ್ರ ಸ್ವಾಮಿಗಳ ಮಠ ಮಂತ್ರಾಲಯದಲ್ಲಿ ರಾಯರ 353ನೇ ಆರಾಧನಾ ಮಹೋತ್ಸವದ ಸಂಭ್ರಮ. ಇದೇ ಆಗಸ್ಟ್ 18ರಿಂದ ಆಗಸ್ಟ್ 24ರವರೆಗೆ ಶ್ರದ್ಧಾಭಕ್ತಿಯ ಧಾರ್ಮಿಕ ವಿಧಿವಿಧಾನಗಳು, ಉತ್ಸವ ಮಹೋತ್ಸವಗಳು, ಅಂತಾರಾಷ್ಟ್ರೀಯ ಖ್ಯಾತಿಯ ಕಲಾವಿದರಿಂದ ಭಾರತದ ಪರಂಪರೆಯ ಹೆಮ್ಮೆಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ವಿವಿಧ ಕ್ಷೇತ್ರಗಳ ಸಾಧಕರಿಗೆ ರಾಘವೇಂದ್ರ ಅನುಗ್ರಹ ಪ್ರಶಸ್ತಿ, ಸಮಾಜದ ವಿವಿಧ ಕ್ಷೇತ್ರಗಳ ಗಣ್ಯರ ಉಪಸ್ಥಿತಿಯಲ್ಲಿ ಸದ್ಭಕ್ತರ ಸಮಾಗಮದಲ್ಲಿ ಸಂಭ್ರಮದಿಂದ ಜರುಗಲಿದೆ. ಆಗಸ್ಟ್ 20ರಂದು ಪೂರ್ವಾರಾಧನಾ, 21ರಂದು ಮಧ್ಯಾರಾಧನಾ, ಆಗಸ್ಟ್ 22ರಂದು ಉತ್ತರಾರಾಧನಾ ನಡೆಯಲಿದೆ. ಈ ಎಲ್ಲ ಕಾರ್ಯಕ್ರಮಗಳು ಗುರುರಾಯರ ಯತಿ ಪರಂಪರೆಯನ್ನ ಬೆಳಗುತ್ತಾ ರಾಯರ ಪ್ರೇರಣೆಯಿಂದ ನವ ಮಂತ್ರಾಲಯದ ನಿರ್ಮಾಣದ ಹರಿಕಾರರಾಗಿ ಧರ್ಮೋತ್ಥಾನವನ್ನ ಮಾಡುತ್ತಿರುವ ರಾಯರ ಭಕ್ತರ ಪಾಲಿನ ರಾಯರ ಪ್ರತಿರೂಪವಾಗಿರುವ ಮಂತ್ರಾಲಯ ಮಠದ ಪೀಠಾಧಿಪತಿಗಳಾದ ಪರಮಪೂಜ್ಯ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರ ಮಾರ್ಗದರ್ಶನದಲ್ಲಿ ನಡೆಯಲಿವೆ. ಶ್ರೀ ಗುರುಗಳು ಪ್ರೀತಿಯಿಂದ ಆರಾಧನಾ ಮಹೋತ್ಸವಕ್ಕೆ ತಮ್ಮನ್ನು ಸ್ವಾಗತಿಸುತ್ತಿದ್ದಾರೆ. ರಾಯರ 700 ವರ್ಷಗಳ ಬೃಂದಾವನ ವಾಸದಲ್ಲಿ 353 ವರ್ಷಗಳು ಕಳೆಯುತ್ತಿವೆ. ಭಕ್ತರ ಬದುಕು ಬೆಳಗುತ್ತಿದೆ. ಮಂತ್ರಾಲಯ ಕೈಬೀಸಿ ಕರೆಯುತ್ತಿದೆ. ಮಂತ್ರಾಲಯಕ್ಕೆ ಬನ್ನಿ, ಆರಾಧನಾ ಮಹೋತ್ಸವವನ್ನು ಕಣ್ತುಂಬಿಸಿಕೊಂಡು ರಾಯರ ಅನುಗ್ರಹ